ಎಲ್ಲಿವರೆಗೆ ನಿಮಗೆ ಅಧಿಕಾರ ರಾಜಕೀಯ ಅಧಿಕಾರ ಸಿಗುವುದಿಲ್ಲ ಆ ಸಮಾಜ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಪ್ರತಿಯೊಬ್ಬರು ಬರ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಳೆದ 500 ವರ್ಷದ ಕಥೆಯನ್ನು ಹೇಳ್ತಾರೆ ಬಂದಿದೆ. ಆದ್ರೆ ರಾಜಕೀಯ ನಾಯಕ ಕೊಡಿಸೋದಂದ್ರೆ ಯಾರು? ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಾರ್ಲಿಮೆಂಟ್ ಅಲ್ಲಿ, ಕೋಆಪರೇಟಿವ್ ಸೊಸೈಟಿನಲ್ಲಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ನಿಮಗೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಿಮ್ಗೆ ಎಷ್ಟು ಮೆಡಿಕಲ್ ಕಾಲೇಜ್ ಇದೆ, ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗಲ್ಲ. ನೀವು ನಾವು ಮರಾಠಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಕೊಡ್ತೀವಿ, ನಾವು ಮರಾಠಿ ಮೆಡಿಕಲ್ ಕಾಲೇಜ್ ಮಾಡಿಕೊಡ್ತೀವಿ, ನಿಮಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಯಾರು ನಮಗೆ? ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋದು ಏನೋ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳು, ಮರಾಠರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ ನಮ್ಮ ಮನೆ ಪಟ್ಟಿಗಳನ್ನ ನಾವು ಕಟ್ಕೊಂಡಿದ್ದೀವಿ. ಇವತ್ತು ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿಸಿದ್ರು. ಇವತ್ತು ಇತಿಹಾಸ ಕಟ್ಟಲಿಕ್ಕೆ, ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಹೋರಾಟ ಮಾಡ್ತಾರೆ. ಗೌರವ ದೇಶಕ್ಕಿದೆ. ಆದ್ರೆ ನಾವು ಯಾರು ಒಂದು ಸಮಾಜ ವಿರುದ್ಧಿಲ್ಲ, ನಮ್ಮ ಮಗುರ ವಿರುದ್ಧ ಹೊರತು ಮುಸ್ಲಿಮರ ವಿರುದ್ಧ ಈ ಸಂದರ್ಭಕ್ಕೆ ಬೈತೇನೆ. ಬೇಕಾದ ನಿಮ್ಮ ವಿಚಾರಗಳು ನೀವು ಹೇಳ್ಬೋದು. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ವಿರೋಧಿ ಅಂತಕ್ಕಂಥದ್ದು ಹೇಳಬಾರದು. ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, रुस्तुम जमाल लक्षात घ्या तुम्ही ते नाव. रुस्तुम जमाल या अफसर काम छत्रपती शिवाजी महाराज ठरवतात. आवाज अफसर हम रुस्तुम जमाल ಅಂತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವನ ಅಫಸರಕಾರ ಪಠಾಣ ಆರು ಎಡೀರನೆ ನಿಮಗೆ ಮೋಸ ಮಾಡ್ತಾನೆ, ನೀವು ಹುಷಾರಾಗಿ ಹೋಗ್ಬೇಕಂತ ಹೇಳಿ ಇವತ್ತೇನು ಅಫಸರಕಾರನ ಹೊಟ್ಟೆನ ಬಗ್ಗಿರಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಅದು ಮಾಡಿಕೊಂಡಿರ್ತಕ್ಕಂಥ ರುಸ್ತಮೆ ಜವಾನ್ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಅಲ್ಲಿ ಅಫ್ಸರ್ ಖಾನಿಗೆ ಐಡಿಯಾ ಕೊಟ್ಟಿದ್ದಾರೆ ಗೊತ್ತಾ? ಕೃಷ್ಣರಾಜ ಭಾಸ್ಕರ್ ಕುಲಕರ್ಣಿ, ಕೃಷ್ಣರಾಜ ಭಾಸ್ಕರ್ ಕುಲಕರ್ಣಿ ಅಂತ ಹೇಳಿ ಅವರು ಅಲ್ಲಿ ಅಫ್ಸರ್ ಖಾನಿಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು. ಇತಿಹಾಸವನ್ನ ಸರಿಗೆ ಕೇಳಿಸ್ಕೋಬೇಕು, ಇತಿಹಾಸವನ್ನ ಸರಿಗೆ ಓದಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಈಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಂ ಆರ್ ಅಗೇನ್ಸ್ಟ್ ಮೊಘಲ್ಸ್. ಇದನ್ನ ನೀವು ಕ್ಲಿಯರ್ ಆಗಿ ಹೇಳಿ. ಯಾಕಂತಂದ್ರೆ ಎಲ್ಲೋ ಒಂದು ಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ, ಗೌರವ ಇದೆ. ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ, ಗೌರವ ಇದೆ. ಆದ್ರೆ ಸತ್ಯವನ್ನು ಹೇಳಬೇಕು. ಇವತ್ತಿಲ್ಲ ಯುವಕರು ನೀವು. ಇವತ್ತು ಚೈನಾ, ಜಪಾನ್, ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್ ನಮಗೆ ಏನು ಇಲ್ಲ. ಸ್ಕಿಲ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋದು, ನಮ್ಮ मಕ್ಕಳಿಗೆ ಓದು ಕಲಿಯೋದು ಏನಿಲ್ಲ. बायका काय करायचं? नुसतं तिच्या बाईचा आईचं नाव ऐकायचं आणि पुरुषा तुम्ही सगळं येऊन छत्रपती शिवाजी महाराजचा एक भाषण ऐकायचं. पुढे काय करायचं आपल्याला? पुढे काय करायचं आपल्याला? स्वामीजी तुम्ही तर बसलाय धारावाहिकने सगळ्यांना हे नुसतं छत्रपती शिवाजी महाराजांना नाहीये. याला ನೀವು ಹಿಂದೂ ಸಮಾಜ ಬಗ್ಗೆ ಮಾತನಾಡ್ತಿದ್ದೀರಿ. ಇದೇ ಹಿಂದೂ ಸಮಾಜದ ಹೆಣ್ಮಕ್ಳಿಗೆ 3000 ವರ್ಷ ಶೋಷಿತ ವರ್ಗಗಳು ಇಲ್ಲಿರ್ತಕ್ಕಂಥ 4 ವರ್ಗದಲ್ಲಿ ದೇಶ ಇತ್ತು. ಏನಿತ್ತು? 4 ವರ್ಗಗಳಿತ್ತು. ಯಾವ ವರ್ಗಗಳು? ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ. ಈ 4 ವರ್ಗಗಳಿರ್ತಕ್ಕಂಥದ್ದು. ಆ 4 ವರ್ಗದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಎಲ್ಲ 18 ಸಮಾಜಗಳನ್ನ ಜೋಡಿಸಿ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಸಮಾಜವನ್ನು ಕಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಶಿವಾಜಿ ಮಹಾರಾಜ್. ನೋಡಿ ಮಾತಾಡಕೊಡ್ಬೇಕು, ಕೂಗಾಡ್ಬೇಡಿ. ದಿಸ್ ಇಸ್ ನಾಟ್ ದ ವೇ. ನೀವು ಸುಮ್ಮನೆ ನೋಡಿ ಕೂಗಾಡ್ಬೇಡಿ. ನೀವು ನಿಮ್ಮ ಮಾತು ಮಾತಾಡೋದು ಸರಿ. ಮೊಬೈಲ್ ಇವತ್ತು ಅಥಣಿಯಲ್ಲಿ ಭವ್ಯವಾದಂಥ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತಿರುವಾಗ ನಮ್ಮವರೇ ಆದಂತಹ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಯಾವುದೇ ಇತಿಹಾಸ ಗೊತ್ತಿರದೆ ಭಾಷ್ಯವನ್ನು ಮಾಡಿದ್ದಾರೆ. ಯಾವುದೇ ಇತಿಹಾಸದ ಪುಸ್ತಕಗಳಲ್ಲ, ಇಲ್ಲಿ ಯಾವುದೇ ದಾಖಲೆಗಳು, ಐತಿಹಾಸಿಕ ಪುರಾವೆಗಳು ಇಲ್ಲದಂಥ ಸಂದರ್ಭಗಳನ್ನು ತಮ್ಮ ಭಾಷಣದಲ್ಲಿ ಅವರು ನೀಡಿದ್ದಾರೆ. ಇದಕ್ಕೆ ನಮ್ಮ ಶಿವಪ್ರತಿಷ್ಠಾನದ ವತಿಯಿಂದ
ಹಾಗೂ ಆತನೀಯ ನೀಡಿದ್ರಿ ಬ್ರದರ್? ಅವರು ಹೇಳಿಕೆ ನೀಡಿರೋದಂತೂ ಶಿವಾಜಿ ಮಹಾರಾಜರ ಸೈನಿಕರಲ್ಲಿ ಇಷ್ಟು ಪ್ರತಿಶತದಷ್ಟು ಮುಸ್ಲಿಂ ಸೈನಿಕರಿದ್ದರು ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ಯಾವುದೇ ಇತಿಹಾಸದ ದಾಖಲೆಗಳಲ್ಲಿ, ಐತಿಹಾಸಿಕ ಪುರಾವೆಗಳಲ್ಲಿ ಯಾವುದೇ ರೀತಿಯಾದಂಥ ಶಿವಾಜಿ ಮಹಾರಾಜರ ಇರುವಂಥ ಯಾವುದೇ ಇತಿಹಾಸ ಆಗಲಿ, ಐತಿಹಾಸಿಕ ದಾಖಲೆಗಳಲ್ಲಿ ಯಾವುದೇ ಥರದ ಈ ಉಲ್ಲೇಖಗಳಾಗಲಿ, ಯಾವುದೇ ದಾಖಲೆಗಳಾಗಲಿ ಯಾವುದೂ ಇಲ್ಲ. ಇವರು ಯಾವ ಇತಿಹಾಸ ಓದಿದ್ದಾರೆ ಅನ್ನೋದು ನಮಗೆ ಅವರು ತಿಳಿಸಬೇಕಾಗಿ ಅವರಲ್ಲಿ ವಿನಂತಿ. ಹೇಳ. ಅವರು ಮತ್ತೊಂದು ಉಲ್ಲೇಖ ಮಾಡಿದರು. ವಾಗ್ನಕ ತಯಾರು ಮಾಡಿಕೊಟ್ಟವರು ರುಸ್ತುಮೆ ಜಮಾಲ್, ಬಾಕಿ ಅವ್ರ ಸೈನಿಕರಲ್ಲಿ ಅವರಿದ್ರು, ಇವರಿದ್ರು, ನೌಕಾಯಾನ ಪ್ರಮುಖರಾಗಲಿ ಅವರು ಇವರೇ ಪ್ರತಿಯೊಂದು ಹೇಳಿದ್ರು. ಅವೆಲ್ಲ ಶುದ್ಧ ಸುಳ್ಳು. ಯಾವುದೇ ರೀತಿಯಾದಂಥ ಇತಿಹಾಸದ ದಾಖಲೆ ಯಾವುದೂ ಇಲ್ಲ. ದಾಖಲೆ ಇದ್ರೆ ತೋರಿಸ್ರಿ. ಯಾವುದೇ ಇತಿಹಾಸ ನಾವು ಓದಿರೋಂಥ ಪುಸ್ತಕ ಆಗಲಿ, ಯಾವುದೇ ಐತಿಹಾಸಿಕ ದಾಖಲೆಗಳು ಒಂದು ದಾಖಲೆ ಇಲ್ಲಿ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ಆಗಲಿ, ಅದರ ನಂತರ ಯಾವುದೇ ಮುಸ್ಲಿಂ ಸೈನ್ಯ ಆಗಲಿ ಯಾರೂ ಇಲ್ಲ, ಯಾವುದೇ ದಾಖಲೆಗಳು ಇಲ್ಲ. ಇದ್ರೆ ಅವರು ತೋರಿಸಾಗ